ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮತ್ತೆ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಬೇಳೆ ಸಾಂಬಾರ್ ಹಾಗೆ ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನೈಟ್ ಡಿನ್ನರಿಗೆ ಬೇಳೆ ಸಾಂಬಾರ್ ಮಾಡೋದು ಅಂತ ಅಂದ್ಕೊಂಡು ಬೇಳೆ ಸಾಂಬಾರಿಗೆ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಬಾಳೆಕಾಯಿ ಬಜ್ಜಿ ಕೂಡ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ. ನಾನು ಈ ಸಾಂಬಾರನ್ನ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಅವತ್ತೊಂದ್ಸಲಿ ನಾನು ಮಾಡಿದ್ದೆ, ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ನಾನು ಇನ್ನು ಜಾಸ್ತಿ ಏನೂ ಮಾಡಿಲ್ಲ, 2 ಸಲ ಅನಿಸುತ್ತೆ ಇದನ್ನು ಸೇರಿಸಿ. ಇವಾಗ ತೋಟದಲ್ಲಿ ಕೆಲಸ ಇರೋದ್ರಿಂದ ನಾನೇ ಅಡುಗೆ ಮಾಡ್ತಾ ಇದ್ದೀನಿ. ಡೈಲಿನೂ ಕೂಡ ಕೆಲವು ಸಲ ಮಾತ್ರ ಅಮ್ಮ ಮಾಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ಅಡುಗೆ ಕೂಡ ಕಲ್ತಿದ್ದೀನಿ. ಮೊದಲಿಗೆ ನನಗೆ ಈ ಥರ ಸಾಂಬಾರೆಲ್ಲ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಇವಾಗ ಕಲ್ತಿರೋದು ನಾನು. ಆದರೂ ಇವಾಗ ಅಪರೂಪಕ್ಕೆ ಮಾಡೋದಲ್ವಾ, ಇವತ್ತೊಂದು ದಿನ ಮಾಡಿದ್ರೆ ಈ ಸಾಂಬಾರು ಇನ್ನೊಂದು ಸಲ ಮಾಡ್ತೀನಲ್ವ, ಹಾಗಾಗಿ ಮರ್ತೋಗುತ್ತೆ ಈಗೇನು ಹಾಕಿದ್ದೀನಿ, ನೆಕ್ಸ್ಟ್ ಟೈಮ್ ಏನು ಹಾಕಬೇಕು ಅಂತಲೇ ಗೊತ್ತಾಗೋದಿಲ್ಲ. ಕೆಲವೊಂದನ್ನು ಮರ್ತೋಗ್ತಿರ್ತೀನಿ ನಾನು. ಡೈಲಿ ಮಾಡ್ತಿದ್ರೆ ಗೊತ್ತಾಗುತ್ತೆ, ಆದರೆ ಇವತ್ತು ಮಾಡಿ ಇನ್ನು ನೆಕ್ಸ್ಟ್ ತಿಂಗಳು ಇನ್ನೊಂದು ಮಾಡಿದ್ರೆ ಆವಾಗ ನೆನಪಾಗೋದಿಲ್ಲ, ಏನು ಹಾಕಿದ್ದೆ ಅಂತ ಯೋಚನೆ ಮಾಡಬೇಕಾಗುತ್ತೆ. ಈ ಥರ ಆದಾಗ ನನಗೆ ಒಂದು ಸ್ಟೋರಿ ನೆನಪಾಯಿತು. ನಾವು ಸ್ಕೂಲಿಗೆ ಹೋಗಬೇಕಾದ್ರೆ, ಅಂದರೆ ಒಂದು 10th ಅನಿಸುತ್ತೆ ಅಥವಾ 9th, ನೆನಪಿಲ್ಲ ನನಗೆ. ಆವಾಗ ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ನಮಗೆ ಒಬ್ಬರು ಟೀಚರ್ ಬರ್ತಿದ್ರು. ಅವರು ಕನ್ನಡ ತಗೊಳ್ತಿದ್ದು ಸಬ್ಜೆಕ್ಟು. ಆವಾಗ ಪೋಯಮ್ಸ್ ಎಲ್ಲ ಇರ್ತಿತ್ತು ಅಲ್ವಾ, ಪದ್ಯ ಎಲ್ಲ ಇರ್ತಿತ್ತು ಕನ್ನಡದಲ್ಲಿ, ತುಂಬ ಪದ್ಯ ಇರ್ತಿತ್ತು. ಆವಾಗ ಹೆಂಗಪ್ಪ ಅಂದರೆ ಟೆಸ್ಟ್ ಆಗಲಿ ಎಕ್ಸಾಮ್ ಆಗಲಿ ಪೋಯಮ್ ಇದ್ದೇ ಇರ್ತಿತ್ತು. ಅದು ಎಕ್ಸಾಮಿಗೆ ನಮಗೆ ಹೇಳಿರ್ತಿದ್ರು, ಇಷ್ಟು ಮಾರ್ಕ್ಸಿಗೆ ಪೋಯಮ್ ಬಂದೇ ಬರುತ್ತೆ ಅಂತ ನಮಗೆ. ಹಾಗಾಗಿ ನಮಗೆ ಒಬ್ಬರು ಕನ್ನಡ ಟೀಚರ್ ಬರ್ತಿದ್ರು. ಆವಾಗ ಅವ್ರು ಕೇಳ್ತಿದ್ರು ನಮಗೆ, ಕೆಲವ್ರಿಗೆ ಮಾತ್ರ ಒಂದೊಂದು ದಿನ ಪೋಯಮ್ ಕೇಳ್ತಿದ್ರು, ಈ ಪೋಯಮ್ ಹೇಳು ಅಂತ ಹೇಳಿಬಿಟ್ಟು. ಆವಾಗ ಕೆಲವ್ರು ಹೇಳ್ತಿದ್ರು, ಕೆಲವ್ರು ಹೇಳ್ತಿರ್ಲಿಲ್ಲ. ಆವಾಗ ಟೀಚರ್ ಬೈತಿದ್ರು, ಇವಾಗ ನೀವು ಒಂದು ಫಿಲ್ಮ್ ಸಾಂಗು ಕೇಳಿದ್ರೆ ಎಷ್ಟು ಬೇಗ ಹೇಳ್ತೀರಾ, ಅದೇ ಪೋಯಮ್ ಕೇಳಿದ್ರೆ ಹೇಳೋದಿಲ್ಲ ಅಂತ. ಆಮೇಲೆ ಅವರೇ ಒಂದು ಎಕ್ಸಾಂಪಲ್ ಕೊಟ್ಟರು, ಇವಾಗ ನೀವು ಟಿ ವಿ ಸಾಂಗ್ಸ್ನ ಹೇಳು ಅಂದಿದ್ದ ಕೂಡಲೇ ಎಲ್ಲ ಸಾಂಗ್ಸ್ನ ಹೇಳಿಬಿಡ್ತೀರಾ, ತಪ್ಪಿಲ್ದಂಗೆ ಹೇಳ್ತೀರಾ. ಆದರೆ ಈ ಥರ ಪೋಯಮ್ ಏನಾದರೂ ಕೇಳಿದ್ರೆ ಹೇಳೋದಿಲ್ಲ. ನೀವು ಟಿ ವಿಲಿ ಸಾಂಗ್ಸ್ ನೋಡ್ತಿರ್ತೀರ, ಬಾಯಟ್ ಆಗಿಬಿಡುತ್ತೆ 1-2-3 ಸಲ ನೋಡಿದ ತಕ್ಷಣ. ಆ ಲೈನ್ ಟಿ ವಿಲಿ ಆ ಲೈನ್ ಬರೋಕ್ಕಿಂತ ಮುಂಚೆನೇ ನಿಮ್ಮದು ನೆಕ್ಸ್ಟ್ ಲೈನ್ ಬೇಗ ಹೇಳಿಬಿಟ್ಟಿರ್ತೀರ, ಅದೇ ಪೋಯಮ್ ಬರೋದಿಲ್ಲ. ಹಾಗಾಗಿ ನೀವು ಇನ್ನು ಡೈಲಿ ಹೇಳಬೇಕು ಪೋಯಮ್ಸ್ನ ಅಂತ ಹೇಳಿದ್ರು. ಡೈಲಿ ಅವರು ಒಂದು 10 ಮಿನಿಟ್ಸ್ ಲೇಟ್ ಆಗ್ತಿತ್ತು ಅವ್ರ ಕ್ಲಾಸಿಗೆ ಬರೋದಕ್ಕೆ. ಹಾಗಾಗಿ ಹೇಳಿದರು, ನೀವು ನಾನು ಬರೋಕ್ಕಿಂತ ಮುಂಚೆನೇ ಎಲ್ಲ ಪೋಯಮ್ಸ್, ಅಂದರೆ ದಿನಕ್ಕೆ ಒಂದೊಂದು ಪೋಯಮ್ಸ್ ಹೇಳಿರಬೇಕು ಅಂತ. ಎಲ್ಲರೂ ಒಟ್ಟಿಗೆ ಸೇರಿ ಆ ಪೋಯಮ್ನ ಹೇಳಬೇಕಿತ್ತು. ಒಂದು ಪೋಯಮ್ನ ಒಂದು ವೀಕ್ ಅನಿಸುತ್ತೆ, ಇಲ್ಲ 3 ಡೇಸ್, ಈ ಥರ ಡೈಲಿ ಹೇಳ್ತಿರ್ಬೇಕಿತ್ತು. ಆವಾಗ ಅದು ನಮಗೆ ಬಾಯಿಪಾಠ ಆಗ್ತಿತ್ತು. ನಿಜವಾಗ್ಲೂ ಆ ಥರ ಮಾಡಿದ್ದಕ್ಕೆ ನಮಗೆ ಓದಬೇಕು ಅಂತಲೇ ಇರಲಿಲ್ಲ ಪೋಯಮ್ನ. ಮನೆಗೆ ಬಂದು ನಾವು ಅದನ್ನು ಮತ್ತೆ ಕಲಿಬೇಕು ಅಂತ ಇರಲಿಲ್ಲ. ಹಾಗೆಯೇ ಬಾಯಾಟ ಆಗ್ತಿತ್ತು. ಎಕ್ಸಾಮಲ್ಲೂ ಕೂಡ ಈಸಿಯಾಗಿ ನಾವು ಬರಿಬೋದಿತ್ತು. ಅಂದರೆ ಪೋಯಮ್ ಬಂದೇ ಬರ್ತಿತ್ತಲ್ವ, ಅಷ್ಟು ಮಾರ್ಕ್ಸ್ ನಮಗೆ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಹಾಗಾಗಿ ನನಗೆ ಇದು ಯಾವಾಗಲೂ ನೆನಪಾಗ್ತಿರುತ್ತೆ. ನನಗೆ ರಂಗೋಲಿ ಹಾಕೋದು ಮರ್ತೋದಾಗ ಅಥವಾ ಅಡುಗೆ ಮಾಡುವಾಗ ಏನಾದರೂ ಹಾಕುವಾಗ ಮರ್ತೋದಾಗ ಇದು ನೆನಪಾಗುತ್ತೆ. ಅವರು ಹೇಳಿದ್ರಲ್ವ ಡೈಲಿ ಈ ಥರ ಮಾಡಿದ್ರೆ ನೆನಪಿರುತ್ತೆ, ಆದರೆ ನಾವು ಯಾವಾಗಲೂ ಒಂದೊಂದು ಸಲ ಮಾಡೋದಲ್ವ, ಹಾಗಾಗಿ ನೆನಪಿರಲ್ಲ ಅಂತ ಹೇಳಿಬಿಟ್ಟು. ಇನ್ನು ಅಡುಗೆಗೂ ಕೂಡ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬೇಳೆನೂ ಕೂಡ ಸ್ವಲ್ಪ ಹಾಕ್ಕೊಂಡು ಒಂದ್ಸಲಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ನಿಮಗೂ ಕೂಡ ಈ ಥರ ಆಗಿದೆಯಾ, ಯಾವುದಾದ್ರೂ ಟೀಚರ್ ಹೇಳಿದಾರಾ ಅಂತ ನನಗೆ ಕಮೆಂಟ್ ಮಾಡಿ. ಇನ್ನು ಬೇಳೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೇಯೋದಕ್ಕೆ. ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೋದು ಅಂತ ಹೇಳಿಬಿಟ್ಟು. ಆಮೇಲೆ ಅದಕ್ಕೆ ಟೊಮೆಟೊನ ಹಾಕ್ಕೊಂಡಿದ್ದೀನಿ, 2 ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು, ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ, ಯಾಕಂದರೆ ಹುಳಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹುಳಿ ಹಾಕೋದು ಬೇಡ ಅಂತ. ಆಮೇಲೆ ಒಂದು ಆನಿಯನಲ್ಲಿ ಅರ್ಧ ಆನಿಯನ್ ಇವಾಗ ಹಾಕ್ಕೊಂಡಿದ್ದೀನಿ, ಅರ್ಧ ನಾನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಆಮೇಲೆ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ, ಒಣಗಿದ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ತೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿಣ ಪುಡಿ, ಇಷ್ಟು ಹಾಕ್ಕೊಂಡು ನಾನು ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ. ಅದನ್ನು ನಾನು 3 ವಿಷಲ್ ತೆಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ. ಆಮೇಲೆ ಅದನ್ನು ಕುಕ್ಕರ್ ಕೂಗಲಿ ಅಂತ ಹೇಳಿಬಿಟ್ಟು ನಾನು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪಾಗಿರಲಿ, ಆಮೇಲೆ ಹಾಕೋದಕ್ಕೆ ಬೇಕಲ್ವ ಅದಕ್ಕೆ. ಆಮೇಲೆ ಸಾಸಿವೆ, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಸಾಸಿವೆ, ಸಾಂಬಾರು ಪೌಡರ್, ಇದೆಲ್ಲ ಬೇಕಲ್ವ. ಹಾಗಾಗಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮೊದಲಿಗೆ. ಯಾವಾಗಲೂ ನಾನು ಹೀಗೆ ಮಾಡೋದು. ಮಧ್ಯ ಏನಾದರೂ ಗ್ಯಾಪ್ ಸಿಕ್ಕಿದಾಗ ಆವಾಗ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಬೇರೆದಿದ್ದರೆ.
ನಾವು ಬಾಳೆಕಾಯಿ ಬಜ್ಜಿ ಮಾಡ್ಕೋಬೇಕಂತ ಹೇಳಿದ್ನಲ್ಲ, ಅದಕ್ಕೂ ನಾನು ಹಿಟ್ಟೆಲ್ಲ ಕಲಸಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಹಿಟ್ಟನ್ನು ಕೂಡ ಕಲಿಸ್ಕೊಳ್ತಿದ್ದೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ ನಾನು. ಆಮೇಲೆ ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಕಡಲೆ ಹಿಟ್ಟು ಕೂಡ ನಾವು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡೋದಿಲ್ಲ, ಅಂದರೆ ಪ್ಯಾಕೆಟ್ ಜೊತೆನೇ ಇಟ್ಬಿಡ್ತೀವಿ. ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ ಅಲ್ವಾ, ಆವಾಗವಾಗ ಯೂಸ್ ಮಾಡೋದು. ಯಾವಾಗಾದರೂ ನಾವು ಲೇಟಾಗಿ ಯೂಸ್ ಮಾಡುವಾಗ ಎಕ್ಸ್ಪೈರಿ ಡೇಟ್ ನೋಡಿಕೊಂಡು ಯೂಸ್ ಮಾಡ್ಬೋದು ಅಂತ ಹೇಳಿ ಹಾಗೆಯೇ ಪ್ಯಾಕೆಟಲ್ಲೇ ಇಟ್ಟಿರ್ತೀವಿ. ನಾವು ಅಪರೂಪಕ್ಕೆ ಯೂಸ್ ಮಾಡೋದ್ರಿಂದ, ಇಲ್ಲಾಂದರೆ ಆವಾಗವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ನಾವು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಆಮೇಲೆ ನಾನು ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಸೋಡಾ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದು ಜಾಸ್ತಿ ತೆಳು ಕೂಡ ಆಗಬಾರ್ದು, ಜಾಸ್ತಿ ದಪ್ಪ ಕೂಡ ಆಗಬಾರ್ದು, ಮೀಡಿಯಮ್ ಆಗಿರಬೇಕು ಬಾಳೆಕಾಯಿ ಬಜ್ಜಿಗೆ. ಇನ್ನು ಹಿಟ್ಟನ್ನೆಲ್ಲ ಕಲಿಸ್ಬಿಟ್ಟು ನಾನು ಕುಕ್ಕರ್ ಕೂಡ ಕೂಲಾಗಿತ್ತು, 3 ವಿಷಲಾಗಿ. ಆಮೇಲೆ ಓಪನ್ ಮಾಡಿ ನೋಡಿದೆ, ಅದು ಬೆಂದೇ ಇರಲಿಲ್ಲ. ಅದು ಸ್ಮ್ಯಾಶ್ ಮಾಡಿದ್ರೂ ಕೂಡ ಆಗಲಿಲ್ಲ. ಹಾಗಾಗಿ ನಾನು ಇನ್ನೂ 3 ವಿಷಲ್ ತೆಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮತ್ತೆ ಇಟ್ಟೆ. ನಾನು ಮಾಡಿದ್ರೆ ಹೀಗಾಗುತ್ತೋ ಇಲ್ಲ ಅಂದರೆ ಹಾಗೇನೋ ನಂಗೆ ಗೊತ್ತಿಲ್ಲ. ಬೇಳೆ ಕೆಲವರು 3 ವಿಷಲಿಗೆ ಬೇಯುತ್ತೆ ಅಂತ ಹೇಳ್ತಾರೆ, ಆದರೆ ನನಗೆ ಆಗಲಿಲ್ಲ ಆ ಥರ. ಅದಕ್ಕೆ 6 ವಿಷಲ್ಸ್ ತೆಕ್ಕೊಳ್ತಿದ್ದೀನಿ. ಮತ್ತೆ ನಾನು ಕ್ಲೋಸ್ ಮಾಡಿ ಕುಕ್ಕರ್ ಮತ್ತೆ ಬೇಯೋಕ್ಕಿಟ್ಟಿದ್ದೀನಿ. ಇನ್ನು ಬಾಳೆಕಾಯಿ ಬಜ್ಜಿಗೆ ನಾನು ಹಿಟ್ಟನ್ನು ಒಂದು ಕಡೆ ಇಟ್ಟಿದ್ದೀನಿ ಕ್ಲೀನಾಗಿ ಕಲಿಸ್ಬಿಟ್ಟು. ಇನ್ನು ಬಾಳೆಕಾಯಿ ಕೂಡ ಕಟ್ ಮಾಡ್ಕೋಬೇಕಿತ್ತು, ಅದನ್ನು ಕೂಡ ಕಟ್ ಮಾಡ್ಕೊಳ್ತಿದ್ದೀನಿ ಇವಾಗ. ಬಾಳೆಕಾಯಿ ಕಟ್ ಮಾಡೋದಂದರೆ ನನಗೆ ಆಗೋದಿಲ್ಲ, ಯಾಕೆ ಅಂದರೆ ಅದು ಅಂಟುತ್ತೆ ಅಲ್ಲ ಕೈಗೆ, ಅದಕ್ಕೆ ನನಗೆ ಆಗೋದೇ ಇಲ್ಲ. ಆದರೂ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ನಾನೇ ಮಾಡ್ತಾಯಿದ್ದೀನಿ. ಇನ್ನು ಬಾಳೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡೆ ನಾನು. ಈಗಲೇ ಏನು ಮಾಡೋಕ್ಕೆ ಹೋಗಲಿಲ್ಲ, ಎಲ್ಲರೂ ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಬಾಳೆಕಾಯಿ ಬಜ್ಜಿ ಬಿಸಿ ಇದ್ದಾಗಲೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದು ಈಗ ಮಾಡಿಟ್ಟರೆ ತಣ್ಣಗಾಗಿರುತ್ತೆ, ಆಮೇಲೆ ಚೆನ್ನಾಗಿರೋದಿಲ್ಲ. ಬಿಸಿ ಬಿಸಿ ಮಾಡಿ ತಿಂದ್ರೇ ಅದು ಚೆನ್ನಾಗಿರುತ್ತೆ. ಬಾಳೆಕಾಯಿ ಬಜ್ಜಿ ಮಾತ್ರ ಅಲ್ಲ, ಎಲ್ಲ ಸ್ನ್ಯಾಕ್ಸ್ ಕೂಡ ಹಾಗೆ. ಅಂದರೆ ನಾವು ಮನೆಯಲ್ಲೇ ಮಾಡೋವಂಥದ್ದು ಬಜ್ಜಿ ಆಗಿರ್ಬೋದು, ಬೋಂಡ, ಪಕೋಡ, ಈ ಥರ ಎಲ್ಲ ಬಿಸಿ ಬಿಸಿನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದರಲ್ಲೂ ಬಾಳೆಕಾಯಿ ಬಜ್ಜಿ ಜಾಸ್ತಿ ಬಿಸಿ ಇದ್ದಾಗಲೇ ತಿನ್ನಬೇಕು. ಅದು ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಆಗೋದಿಲ್ಲ, ಟೇಸ್ಟ್ ಕೂಡ ಸಿಕ್ಕೋದಿಲ್ಲ. ಹಾಗಾಗಿ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಇನ್ನು ಬೇಳೆ ಕೂಡ ಬೆಂದಿತ್ತು, ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡೆ ಸಾಂಬಾರು ಕನ್ಸಿಸ್ಟೆನ್ಸಿಗೆ. ಆಮೇಲೆ ಅದಕ್ಕೆ ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿಬಿಟ್ಟು ಅದು ಕುದಿಯೋಕ್ಕಂತ ಇಟ್ಟಿದ್ದೀನಿ ನಾನು. ಕೆಲವರು ಸಾಂಬಾರು ಪೌಡರ್ ಬದಲು ಖಾರದ ಪುಡಿ ಕೂಡ ಹಾಕ್ಕೊಳ್ತಾರೆ. ನಾನು ಸಾಂಬಾರು ಪೌಡರ್ನೇ ಯೂಸ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಸೈಡಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ ಅಷ್ಟೊತ್ತಿಗೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆವಾಗಲೇ, ಅದನ್ನೆಲ್ಲ ಸ್ಟವ್ ಹತ್ರ ತಂದು ಇಟ್ಕೊಂಡಿದ್ದೀನಿ. ಹಾಗೆ ಆಯಿಲ್ ಕೂಡ ಬೇಕಿತ್ತು, ಅದನ್ನು ತಂದು ಇಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಆನಿಯನ್, ಆವಾಗಲೇ ಅರ್ಧ ಆನಿಯನ್ ನಾನು ಇದಕ್ಕೆ ಹಾಕಿದ್ನಲ್ಲ, ಇನ್ನು ಅರ್ಧ ಆನಿಯನ್ ನಾನೀಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಆಮೇಲೆ ಒಣಗಿದ ಮೆಣಸಿನ್ಕಾಯಿ 1 ತೊಗೊಂಡಿದ್ದೀನಿ ಅಷ್ಟೇ, ಹಸಿ ಮೆಣಸಿನ್ಕಾಯಿ 2 ಹಾಕಿದ್ನಲ್ಲ ಹಾಗಾಗಿ. ಆಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಫ್ಲೇವರ್ ಸಿಗಲಿ ಚೆನ್ನಾಗಿ ಅಂತ ಹೇಳಿಬಿಟ್ಟು. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಆಮೇಲೆ ಜೀರಿಗೆ ಕೂಡ ಹಾಕಿದ್ದೀನಿ ನಾನು. ಇಷ್ಟನ್ನು ಹಾಕಿಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿನೇ ಆಗೋಗುತ್ತೆ. ಲಾಸ್ಟಿಗೆ ಸ್ವಲ್ಪ ಉಪ್ಪು ಬೇಕಿತ್ತು, ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡಿ ಒಂದ್ಸಲ ಕ್ಲೀನಾಗಿ ಕುದಿಯೋಕೆ ಬಿಟ್ಟಿದ್ದೀನಿ. ಹಾಗೆಯೇ ಬೇಳೆ ಸಾಂಬಾರು ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ ಮಾಡಿ. ನನಗೆ ಬೇಳೆ ಸಾಂಬಾರು ಅನ್ನ ಸಾಂಬಾರಿಗಿಂತ ಇಡ್ಲಿಗೆ ಸಖತ್ ಇಷ್ಟ ಆಗುತ್ತೆ, ಅದಕ್ಕೆ ಒಳ್ಳೆ ಕಾಂಬಿನೇಷನ್. ಈ ಚಪಾತಿ, ಪೂರಿ ಈ ಥರದಕ್ಕೂ ಕೂಡ ಚೆನ್ನಾಗಿರುತ್ತೆ. ಅಂದರೆ ನಾವು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಚಪಾತಿ ಪೂರಿಗಾದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಬೇಕಾಗುತ್ತೆ. ಇದು ನಾನು ರೈಸಿಗೆ ಮಾಡ್ತಿರೋದಲ್ವ, ಹಾಗಾಗಿ ತುಂಬ ಏನು ಗಟ್ಟಿ ಮಾಡಿಲ್ಲ, ತೆಳುವೂ ಮಾಡಿಲ್ಲ, ಮೀಡಿಯಮಾಗಿ ಮಾಡಿದ್ದೀನಿ. ನಿಮಗೆ ಈ ಬೇಳೆ ಸಾಂಬಾರು ಯಾವುದಕ್ಕೆ ಇಷ್ಟ ಆಗುತ್ತೆ, ಅಂದರೆ ರೈಸಿಗೆ ಇಷ್ಟ ಆಗುತ್ತಾ ಅಥವಾ ಚಪಾತಿ, ಪೂರಿ ಅಥವಾ ಇಡ್ಲಿ, ಈ ಥರದ್ರಲ್ಲಿ ನಿಮಗೆ ಯಾವುದಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇನ್ನು ಸಾಂಬಾರಿಗೂ ಕೂಡ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ನಾನು ಕುದಿಯೋಕ್ಕಂತ ಬಿಟ್ಟಿದ್ದೆ. ಸಾಂಬಾರು ಒಂದು ಸ್ವಲ್ಪ ಹೊತ್ತು ಕುದ್ದಾದಮೇಲೆ ಸಾಂಬಾರು ರೆಡಿನೇ ಆಗೋಗಿರುತ್ತೆ. ತುಂಬಾ ಚೆನ್ನಾಗಾಗಿತ್ತು ನೋಡಿ. ಬೇಳೆ ಸಾಂಬಾರು ರೆಡಿಯಾಗಿದೆ, ಈ ಥರ ಕಾಣಿಸ್ತಿದೆ. ಇನ್ನು ನಾನು ಬಾಳೆಕಾಯಿ ಬಜ್ಜಿ ಕೂಡ ಮಾಡಿಕೊಂಡೆ. ನಾನು ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ, ಅಂದರೆ ಕಟ್ ಮಾಡಿದ್ನಲ್ಲ ಅದನ್ನೆಲ್ಲ ಮಾಡಿದ್ನಲ್ಲ, ಹಾಗೆ ಲಾಸ್ಟಿಗೆ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಫ್ರೈ ಮಾಡೋದೇನು ಮಾಡ್ಕೊಳ್ಳಿಲ್ಲ, ಒಂದು ಮರ್ತೋಗಿತ್ತು ನನಗೆ ವಿಡಿಯೋ ಮಾಡೋದು, ಹಾಗಾಗಿ. ಇನ್ನು ಲಾಸ್ಟಿಗೆ ಬಾಳೆಕಾಯಿ ಬಜ್ಜಿ ಕೂಡ ಮಾಡಿಕೊಂಡು ರೆಡಿ ಆಯಿತು. ಅದನ್ನು ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ.
ಆಮೇಲೆ ಗ್ರೀನ್ ಚಟ್ನಿ ಕೂಡ ಮಾಡಿದ್ದಿತ್ತು, ಚುರುಮುರಿಗೆ ಮಾಡಿದ್ವಲ್ಲ ಅದೇ ಇತ್ತು, ಅದನ್ನು ಕೂಡ ಸೈಡಿಗೆ ಹಾಕ್ಕೊಂಡ್ವಿ. ನನಗೆ ಈ ಬಾಳೆಕಾಯಿಗೆ ಚಟ್ನಿ ಇರಲೇಬೇಕು, ಚಟ್ನಿನೇ ಅದಕ್ಕೆ ಒಳ್ಳೆ ಕಾಂಬಿನೇಷನ್. ಇಲ್ಲ ಬೇರೆ ಬಜ್ಜಿ ಮೆಣಸಿನ್ಕಾಯಿಗಾದರೆ ಬೇಡ, ಅದು ಖಾರ ಇರುತ್ತಲ್ವ ಹಾಗಾಗಿ. ಆದರೆ ಬಾಳೆಕಾಯಿ ಬಜ್ಜಿಗೆ ಬೇಕೇ ಬೇಕು, ಇಲ್ಲಾಂದರೆ ಅಷ್ಟೊಂದು ನನಗೆ ಇಷ್ಟ ಆಗೋದಿಲ್ಲ. ಚಟ್ನಿ ಜೊತೆಗೆ ತಿಂದ್ರೇ ಅದು ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ.